ಬೇಸಿಗೆ ಬಿಸಿಲು ಎಲ್ಲೆಡೆ ಹೆಚ್ಚಾಗುತ್ತಿದ್ದು ಜನ ಜಾನುವಾರು ಪ್ರಾಣಿ ಪಕ್ಷಿಗಳಿಗೂ ನೀರಿನ ಅಭಾವ ಎದುರಾಗಿದೆ. ಇದನ್ನು ಅರಿತ ಚಿತ್ರದುರ್ಗದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಪಶು ಪಕ್ಷಿಗಳಿಗೆ ದವಸ ಧಾನ್ಯ, ನೀರು ಒದಗಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಚಿತ್ರದುರ್ಗದ ನಾನಾ ಕಾಲೇಜು ಆವರಣಗಳು ಸೇರಿದಂತೆ ವಿವಿಧೆಡೆ ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಕಾಳು ಒದಗಿಸುವ ಮೂಲಕ ಬೇಸಿಗೆಯ ಬಿಸಿಲಿನಲ್ಲಿ ಬಸವಳಿದ ಜೀವಿಗಳಿಗೆ ಆಹಾರ ಕೊರತೆ ಎದುರಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ನಗರದ ಜೋಗಿಮಟ್ಟಿ, ಆಡುಮಲ್ಲೇಶ್ವರ ಒಳಗೊಂಡಂತೆ ವಿವಿಧ ಭಾಗಗಳಲ್ಲಿ ರಸ್ತೆ ಬದಿ ಹಾಗೂ ಗಿಡಮರಗಳ ಕೊಂಬೆಗಳ ಮೇಲೆ ಕಿರು ಪಾತ್ರೆಗಳಲ್ಲಿ ಆಹಾರ ಮತ್ತು ನೀರು ಇಡುವ ಮೂಲಕ ಅವುಗಳ ಹಸಿವು, ದಾಹ ಇಂಗಿಸುವ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಗಿಡಮರಗಳ ಮೇಲೆ ಮಣ್ಣಿನ ತಟ್ಟೆಗಳು, ಪ್ಲಾಸ್ಟಿಕ್ ಬಟ್ಟಲುಗಳನ್ನು ಕಟ್ಟಿ ಅವುಗಳಲ್ಲಿ ಅಕ್ಕಿ, ಜೋಳ, ಸಜ್ಜೆ ಸೇರಿದಂತೆ ಕಾಳುಗಳನ್ನು ಇಡುವ ಮೂಲಕ ಪಶು ಪಕ್ಷಿಗಳ ಹಸಿವು ನೀಗಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ಜೊತೆಗೆ ಸ್ನೇಹಿತರು ಮತ್ತು ನೆರೆಹೊರೆಯವರು ಕೂಡ ಈ ಮಹತ್ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ. ದೂರದರ್ಶನದೊಂದಿಗೆ ಎಬಿವಿಪಿ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಸ.ರಾ. ಲೇಪಾಕ್ಷ ರಾಜ್ಯಾದ್ಯಂತ ಬೇಸಿಗೆಯ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರು, ಆಹಾರದ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಲು ಎಬಿವಿಪಿ ಸ್ಟೂಡೆಂಟ್ ಫಾರ್ ಸೇವಾ ಕಾರ್ಯಕ್ರಮದಡಿ ಪ್ರತಿ ವರ್ಷವೂ ಈ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು. ಶಾಲಾ ಕಾಲೇಜುಗಳಿರ್ಬೋದು, ಹೀಗೆ ಅನೇಕ ಚಟುವಟಿಕೆಗಳನ್ನು ನಾವು ಮಾಡ್ಕೊಂಬಂದಿರ್ತಕ್ಕಂಥದ್ದಲ್ಲಿ ಗಮನಿಸ್ಬೋದು. ಈ ಸಂದರ್ಭದಲ್ಲಿ ಬೇಸಿಗೆ ಆಗಿರೋದ್ರಿಂದ ನಾವು ಈ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ಬಾರ್ದಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಕಾಳುಗಳನ್ನು ಹಾಕೋದ್ರ ಮುಖಾಂತರ, ನೀರುಗಳನ್ನು ಹಾಕೋದ್ರ ಮುಖಾಂತರ ಅಲ್ಲಿ ನಾವು ಈ ಬಾರಿ ಇದನ್ನ ಒಂದ್ಸರಿ ಕಾಳು ಮತ್ತು ನೀರನ್ನು ಹಾಕಿದೀವಪ್ಪ ಅಂತಂದ್ರೆ ಅದು ಮತ್ತೆ ಖಾಲಿ ಆದ ತಕ್ಷಣ ಅದನ್ನು ಗಮನಿಸಿ ಅವುಗಳಿಗೆ ಕೊರತೆ ಆಗದ ರೀತಿಯಲ್ಲಿ ಈ ಒಂದು ಕೆಲಸ ಕಾರ್ಯವನ್ನು, ಸಮಾಜ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಕಾನೂನು ವಿದ್ಯಾರ್ಥಿನಿ ಎಸ್ಎಂ ನಿಹಾರಿಕಾ ಎಬಿವಿಪಿಯ ವಿದ್ಯಾರ್ಥಿ ವಿಭಾಗದ ವತಿಯಿಂದ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರದ ಕೊರತೆ ಎದುರಾಗದಂತೆ ನೋಡಿಕೊಳ್ಳಲಾಗುತ್ತಿದೆ. ಈ ತಿಂಗಳಿನಲ್ಲಿ 2ನೇ ಬಾರಿಗೆ ಆಹಾರ ಮತ್ತು ನೀರು ಪೂರೈಕೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಸೊ ನಾವು ಸ್ಟೂಡೆಂಟ್ಸ್ ವಿಂಗ್ಸ್ ಅಂತ ಏನಿರುತ್ತೆ ಅಲ್ಲಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ವರ್ಷದಲ್ಲಿ ಬೇಸಿಗೆ ಕಾಲದಲ್ಲಿ ಈ ಮಾರ್ಚಲ್ಲಿ ಇದು 2ನೇ ಬಾರಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋದು. ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ಆಹಾರ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಮಾಡೋದ್ರಿಂದ ಈ ಬೇಸಿಗೆಯಲ್ಲಿ ಅವಕ್ಕೂ ಕೂಡ ಏನಾಗ್ತಾ ಹೋಗುತ್ತೆ ಅಂತಂದರೆ ನೀರಿನ ದಾಹ ಆಗಿರ್ಬೋದು, ಆಹಾರದ ವ್ಯವಸ್ಥೆ ಎಲ್ಲವೂ ಬೇಗ ಸೌಲಭ್ಯವನ್ನು ಸಿಗಲಿ ಅಂತ ಹೇಳಿಬಿಟ್ಟು ನಾವು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಮತ್ತೊಬ್ಬ ವಿದ್ಯಾರ್ಥಿ ಡಿ ನಂದಕುಮಾರ್ ಜೋಗಿಮಟ್ಟಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರದ ಪೂರೈಕೆ ಮಾಡುತ್ತಿದ್ದು, ಇಂತಹ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ತಿಳಿಸಿದರು. ನಾವು ವಿದ್ಯಾರ್ಥಿಗಳ ಸಮಸ್ಯೆ ಮತ್ತು ಅವ್ರಿಗೇನು ಬೇಕಲ್ಲ ಕೊಡಿಸೋದು ಬದಲು ನಾವು ಸಮಾಜದ ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಜೋಗಿಮಟ್ಟಿ ಮತ್ತು ಆಡುಮಲ್ಲೇಶ್ವರ ನಗರ ಈ ಥರ ಸಭೆಗಳಲ್ಲಿ ಎಲ್ಲ ಈ ಥರ ಕಾಳು, ನೀರು ಅವೆಲ್ಲ ಇಟ್ಟಿದ್ದೀವಿ. ಇವಾಗ ಈ ಥರ ಇಟ್ಟಿರೋದಕ್ಕೆ ಇವಾಗ ಪಕ್ಷಿಗಳು ಬಂದು ಅವಕ್ಕೆಲ್ಲ ಕಾಳು ತಿಂದು ನೀರು ಕುಡಿದು ಅವ್ರಿಗೆ ಆರೋಗ್ಯ ಅವು ಚೆನ್ನಾಗಿರ್ತವೆ. ಆ ಉದ್ದೇಶದಿಂದ ನಾವು ಇದನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ. ಕಾರ್ಯಕರ್ತ ವಿಜಯಕುಮಾರ್ ಎಬಿವಿಪಿಯಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಪರಿಹಾರದ ಜೊತೆಗೆ ಜೀವ ಸಂಕುಲದ ಸಂರಕ್ಷಣೆಗೂ ಆದ್ಯತೆ ನೀಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಲಾಗುತ್ತಿದೆ ಎಂದರು. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಮ್ಮ ಸಂಘದಿಂದ ನಾವು ನಮ್ಮ ಕೈಗೆ ಸಾಧ್ಯವಾದಷ್ಟು ಲೇಪಾಕ್ಷ ಸರ್ ಅವರ ನೇತೃತ್ವದಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಭಾಗವಹಿಸಿಕೊಂಡು ನಾವು ಈ ಕಾರ್ಯವನ್ನು ಮಾಡುತ್ತಿದ್ದೇವೆ. ಮತ್ತು ಕಾಲೇಜಿನ ಕ್ಯಾಂಪಸ್ಗಳಲ್ಲಿ ಮತ್ತು ಉದ್ಯಾನವನಗಳಲ್ಲಿ, ಆಡುಮಲ್ಲೇಶ್ವರ ಮುಂತಾದ ಕಡೆಯಲ್ಲಿ ನಮ್ಮ ಕೈಲಾದಷ್ಟು ನಾವು ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡುವುದರಲ್ಲಿ ಒಂದು ಹೆಜ್ಜೆಯನ್ನಿಟ್ಟಿದ್ದೇವೆ. ಮತ್ತೋರ್ವ ಕಾರ್ಯಕರ್ತ HR ಸಿದ್ದೇಶ್ ಬೇಸಿಗೆ ಸಮಯದಲ್ಲಿ ಅಳಿಲು ಸೇರಿದಂತೆ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗುತ್ತಿದೆ. ಇದನ್ನು ಮನಗಂಡು ನೀರಿನ ಜೊತೆಗೆ ಆಹಾರವನ್ನೂ ಒದಗಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇವತ್ತು ನಾವು ಬೇಸಿಗೆ ಸಮಯದಲ್ಲಿ ಇದು ಪಕ್ಷಿ ಮತ್ತು ಅಳಿಲು ಮತ್ತು ಇನ್ನಿತರ ಸಣ್ಣ ಪುಟ್ಟ ಜೀವಿಗಳಿಗೆ ಕುಡಿಯೋಕ್ಕೆ ನೀರು ಮತ್ತು ಕಾಳುಗಳನ್ನಿಟ್ಟು ನಾವು ಎಲ್ಲ ರೀತಿಯ ಪ್ರಾಣಿಗಳಿಗೆ ಸಹಾಯ ಮಾಡ್ತಿದ್ವಿ. ಇದು ಪ್ರತಿ ವರ್ಷ ನಮ್ಮ ಎಬಿವಿಪಿ ಕಡೆಯಿಂದ
ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ. ಈ ವರ್ಷನೂ ಮಾಡಿದ್ದೀವಿ ಮತ್ತು ಇದೇ ರೀತಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿ ಕಾರ್ಯಕ್ರಮ ನಡೀತಿದೆ. ಬೇಸಿಗೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳ ಮೇಲೆ ಅಥವಾ ಆವರಣದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕಾಳು ನೀರು ಒದಗಿಸುವ ಕೆಲಸ ಮಾಡಬೇಕು ಎಂದು ಈ ಸಂಘಟನೆ ನಾಗರಿಕರಿಗೆ ಕರೆ ನೀಡಿದೆ. ಒಟ್ಟಾರೆ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯ ಮಾನವೀಯ ಕಳಕಳಿ ಸಮಾಜಕ್ಕೆ ಮಾದರಿಯಾಗಿದೆ.